ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಆಗಿ ಕೂತಿದ್ದೆ. ಅಷ್ಟರಲ್ಲಿ ನಾನು ಭಾನುವಾರ ಒಂದು ಟ್ರೈಪಾಡ್ನ ಆರ್ಡರ್ ಹಾಕಿದ್ದೆ, ಅದು ಬಂತು. ಅದನ್ನು ಇಸ್ಕೊಂಡೆ ಆ್ಯಂಡ್ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಿದ್ದೀನಿ, ನೋಡಿ ಹೇಗಿದೆ ಅಂತ. ಫಸ್ಟ್ಲಿ ನಾನು ಅದು ಬರೀ ಸೆಲ್ಫಿ ಸ್ಟಿಕ್ ಅಂದ್ಕೊಂಡೆ. ಅದಾದಮೇಲೆ ಗೊತ್ತಾಯಿತು 2-in-1 ಥರ ಟ್ರೈಪೋಡು ಆಗುತ್ತೆ, ಈ ಕಡೆ ಸೆಲ್ಫಿ ಸ್ಟಿಕ್ಕು ಆಗುತ್ತೆ ಅಂತ. ತುಂಬ ಜಾಸ್ತಿ ದೊಡ್ಡದೇನು ತರ್ಸಕ್ಕೆ ಹೋಗಲಿಲ್ಲ, ಮುಂದೆ ತೊಗೊಂಡ್ರಾಯ್ತು ಅಂತ. ಇದು ಸುಮಾರಾಗಿರಲಿ ಅಂತ ಅಂದ್ಬಿಟ್ಟು ಚಿಕ್ಕದು ತರಿಸಿದ್ದೀನಿ. ಆ್ಯಂಡ್ ನಮ್ಮ ಮಮ್ಮಿ ಫೋನ್ನ ಫಿಕ್ಸ್ ಮಾಡಿಕೊಂಡು ಒಂದು 2-3 ಫೋಟೋಸು ತಗೊಂಡ್ವಿ, ನಾನು ಮತ್ತು ನಮ್ಮ ಮಮ್ಮಿ. ಆ್ಯಂಡ್ ಇವತ್ತು ನ್ಯೂ ರೆಸಿಪಿ ಟ್ರೈ ಮಾಡೋಣ, ಫ್ರೆಂಚ್ ಫ್ರೈಸ್ ಅಂತ ಅಂದ್ಬಿಟ್ಟು ಕಿಚನ್ ಕಡೆ ಹೋಗ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು 4 ಪಟೋಟ ತೊಗೊಂಡಿದ್ದೀನಿ, ಅದನ್ನು ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ವಾಟರಿಂದ. ಯಾಕಂದರೆ ಅದು ರೂಟ್ ಮಾಡಿಫೈಡ್ ಆಗಿದ್ದರಿಂದ ಮಣ್ಣು ತುಂಬ ಜಾಸ್ತಿ ಇರುತ್ತೆ, ಸೊ ತುಂಬ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ 2-3 ಸಲ. ಆ್ಯಂಡ್ ನಾನೀಗ ಪೊಟೊಟೊನ ಪೀಲ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈಗ 4 ಪೊಟೊಟೊನ ಪೀಲ್ ಮಾಡ್ಕೊಂಡಿದ್ದಾಯಿತು. ಈಗ ಚಾಕ್ ಮಾಡೋಣ ಬನ್ನಿ. ಹೇಗೆ ಚಾಕ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರ ನೀವು ಎಲ್ಲ ಶಾಪಲ್ಲೂ ನೋಡಿರ್ತೀರ ಫ್ರೆಂಚ್ ಫ್ರೈಸ್ ಶೇಪ್ ಯಾವ ಥರ ಇರುತ್ತೆ ಅಂತ, ಅದೇ ಥರ ಸ್ವಲ್ಪ ಸಿಮಿಲರ್ ಕಟ್ ಮಾಡ್ಕೊತಾ ಇದ್ದೀನಿ. ಅದೇ ಶೇಪಲ್ಲಿ ನೋಡ್ಬೋದು ನೀವು, ಅದೇ ಥರ ಶೇಪ್ ಬರ್ತಿದೆ. ತಗೊಂಡಿದ್ದು 4 ಪೊಟೊಟೊ ಆದರೆ ಅದರಲ್ಲಿ ಒಂದು ಹಾಳಾಗಿತ್ತು. ಈಗ ಉಳಿದಿರೋದು 3 ಪೊಟ್ಯಾಟೊ, ಅದನ್ನೇ ಕಟ್ ಮಾಡಿಕೊಂಡೆ ನೋಡಿ. ಫ್ರೆಂಚ್ ಫ್ರೈಸ್ ಶೇಪಲ್ಲೇ ಕಾಣಿಸ್ತಿದೆ ಎಲ್ಲ. ಮತ್ತು ಚಾಕ್ ಮಾಡಿರೋ ಪೊಟ್ಯಾಟೊನು ಸ್ವಲ್ಪ ವಾಟರ್ ಹಾಕಿ ವಾಶ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈಗ ಒಂದು ಪ್ಯಾನ್ಗೆ ಆ ಪೊಟ್ಯಾಟೊ ಎಲ್ಲ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬಾಯ್ಲ್ ಮಾಡ್ಕೊಳ್ಳೋಣ. ಅದು ಒಂದು 10 ನಿಮಿಷ 1/4 ಗಂಟೆ ಬೇಯಬೇಕು. ಅಲ್ಲಿವರೆಗೂ ನನಗೆ ಅಡುಗೆ ಮನೆಯಲ್ಲಿ ತುಂಬ ಸೆಕೆ ಆಗ್ತಾಯಿತ್ತು, ಅದಕ್ಕೆ ಸ್ವಲ್ಪ ಈಚೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ. ಈ ರೆಸಿಪಿಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗಿರಬೇಕು ಅಂದರೆ ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಈಕ್ವಲ್ ಅಮೌಂಟಲ್ಲಿ ಇರಬೇಕು. ಆ್ಯಂಡ್ ಅದಕ್ಕೆ ಸ್ವಲ್ಪ ವಾಟರ್ ಹಾಕ್ಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ 2-3 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಳ್ಳೋಣ. ಈಗ ಈ ಕಡೆ ಪೊಟ್ಯಾಟೊನು ಬಾಯ್ಲ್ ಆಗ್ತಿದೆ. ಈ ಥರ ಕುದಿ ಬಂದು 5 ನಿಮಿಷಕ್ಕೆ ಸ್ಟವ್ ಆಫ್ ಮಾಡಿ ಪೊಟ್ಯಾಟೊನೆಲ್ಲ ಎತ್ಕೊಳ್ಳಿ. ಆ್ಯಂಡ್ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ 2-3 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಸ್ಟವ್ ಮೇಲೆ ಎಣ್ಣೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಎಣ್ಣೆನ ಬೇಯಿಸ್ಕೊತಾ ಇದ್ದೀನಿ. ನಾವು ಪ್ರಿಪೇರ್ ಮಾಡ್ಕೊಂಡಿದ್ದು ಅಲ್ವಾ ಮಸಾಲೆ, ಅದಕ್ಕೆ ಈ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನೆಲ್ಲ ಹಾಕೊಳ್ಳೋಣ. ಈಗ ಎಣ್ಣೆ ಒಳಗಡೆ ಅದನ್ನು ಹಾಕಿ ಸ್ವಲ್ಪ ದೂರ ನಿಂತ್ಕೊಂಡೆ ಹಾಕಿ, ಯಾಕಂದರೆ ಅದು ವಾಟರ್ ಅಲ್ವಾ, ಅದಕ್ಕೆ ಎಣ್ಣೆಗೂ ವಾಟರ್ಗೂ ಆಗಲ್ಲ.
ಅದು ಎಷ್ಟು ಬೇಯಬೇಕು ಅಂದರೆ ನೀವು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಕ್ರಿಸ್ಪಿ ಸೌಂಡು ಕೇಳಿಸ್ಬೇಕು, ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಈಗ ಬೆಂದಿದೆ. ಫೈನಲಿ ರೆಡಿ ಆಯಿತು ಫ್ರೆಂಚ್ ಫ್ರೈ. ಇದಕ್ಕೆ ಟೊಮೊಟೊ ಕೆಚಪ್ ಹಾಕೊಂಡು ತಿಂತಾ ಇದ್ರೆ ಆಹಾ, ಇದನ್ನು ಮಮ್ಮಿಗೂ ಕೊಟ್ಟೆ ಆ್ಯಂಡ್ ನಾನು ತಿಂತಾ ಇದ್ದೀನಿ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು, ತುಂಬ ಸ್ಪೈಸಿಯಾಗಿ ಆ್ಯಂಡ್ ಸಾಲ್ಟಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಮ್ಮಿನೂ ಕೇಳಿದೆ ಹೆಂಗೈತೆ, ನಿಜ ಚೆನ್ನಾಯ್ತಾ? ತುಂಬ ಚೆನ್ನಾಗೈತೆ. ಆ್ಯಂಡ್ ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.